ಡಿಸ್ಕ್ ಬ್ರೇಕಲ್ಲಿ ಬ್ರೇಕ್ ಪ್ಯಾಡ್ ಆಗಿರುತ್ತೆ. ಬ್ರೇಕ್ ಪ್ಯಾಡನ್ನ ಹೆಂಗೆ ನಾವೇ ಚೇಂಜ್ ಮಾಡ್ಕೋಬೋದು ಮೆಕ್ಯಾನಿಕ್ ಹತ್ರ ಹೋಗ್ದಲೆ ಅಂತ ಹೇಳ್ಕೊಡ್ತೀನಿ. ಬಟ್ ನಾವು ಇದನ್ನ ಅಂಗಡಿ ತಗೋಬೋದ್ರೆ 100 ರೂಪೀಸ್ ಬೀಳುತ್ತೆ ಒಂದು. ಇದನ್ನ ಹೆಂಗೆ ಚೇಂಜ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವೆರಡು ನಟ್ಗಳನ್ನ ರಿಮೂವ್ ಮಾಡ್ಕೊಳ್ಳಿಲ್ಲ, ಹಂಗೆ ಬೇಕಾದ್ರೆ ಹಾಕ್ಬೋದು. ಇವೆರಡು ಪ್ಯಾಡ್ಗಳು ಸೌದೋಗಿರ್ತವೆ. ಸೌದೋಗಿರೋದ್ರಿಂದ ಅಥವಾ ಒಳಗಡೆ ಬ್ರೇಕ್ ಆಗಿರುತ್ತೆ, ಆವಾಗ ಟೈರ್ ಸ್ವಲ್ಪ ಇದು ಫ್ರೀಯಾಗಿ ಮೂವ್ ಆಯ್ತಿರಲ್ಲ, ಹಿಡಿದು ಮೂವ್ ಆಯ್ತಾ ಇರುತ್ತೆ. ಸ್ವಲ್ಪ ಫ್ರೀಯಾಗಿ ಮೂವ್ ಆಗುತ್ತೆ, ಸ್ವಲ್ಪ ಹಿಡಿದು ಮೂವ್ ಆಗುತ್ತೆ. ಅದಕ್ಕೆ ನೋಡಿ ಒಂದು ಅಲನ್ ಕೀ ಬೇಕಾಗುತ್ತೆ ನಿಮಗೆ. ಅಲನ್ ಕೀಯಲ್ಲಿ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಇದನ್ನು ಜಸ್ಟ್ ಒಂದು ಅಲನ್ ಬೋಲ್ಟ್ ಇರುತ್ತೆ, ಇದನ್ನು ರಿಮೂವ್ ಮಾಡ್ಕೊಂಡ್ರೆ ಪ್ಯಾಡ್ ಸಿಗುತ್ತೆ ಎರಡು. ನೋಡಿ ಪ್ಯಾಡು ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ, ಇದು ಬ್ರೇಕ್ ಆಗಿದೆ, ಇದು ಸ್ವಲ್ಪ ಎತ್ಕೊಂಡಿದೆ ಇದು. ಅದಕ್ಕೆ ಇದು ಟೈರು ಫ್ರೀಯಾಗಿ ಮೂವ್ ಆಯ್ತಿರಲ್ಲ. ಇದು ಜಸ್ಟ್ ಇವೆರಡನ್ನ ರಿಮೂವ್ ಮಾಡ್ಬೇಕಷ್ಟೇ. ಈಗ ಹೆಂಗೆ ತೆಗೆದಿದ್ದೆ ನಾನು ಅದೇ ಥರ ರೀಪ್ಲೇಸ್ ಮಾಡೋದು. ಸೊ ಇಷ್ಟೇ ಮುಗಿದೋಯ್ತು. ಇದು 100 ರೂಪೀಸಲ್ಲಿ ನಮಗೆ ಕೆಲಸ ಮುಗಿದೋಯ್ತು.